ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇ ತಥೋ ಗ್ರಂಥ ಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಭಾಗವತೆ ಪ್ರಥಮೇ ಸ್ಕಂಧೆ ಅಷ್ಟಮೇ ಅಧ್ಯಾಯೇ ಅದ್ಯ ಏಕಾದಶಾತ್ ಶ್ಲೋಕಾದಾರಭ್ಯ ಕಥಾ ಅನುವರ್ತತೆ. ಅಥ ಕಿಂಚಿದಿವ ಪೂರ್ವಂ ಶ್ರುತಾಂ ಕಥಾಂ ಅನೂಕ್ತಾಂ ಶ್ರುತ್ವಾ ಅದ್ಯತನ ಕಥಾಭಾಗಂ ತಾವತ್ ಪ್ರವಿಶಾಮಹೇ ಸರ್ವೇ ವಯಂ. ಸರ್ವೇ ಚ ಪಾಂಡವಾಃ ಮೃತಾನಾಂ ನಿರ್ಹರಣಾದಿಕಂ ಕಾರ್ಯಂ ಚಕ್ರುಃ. ತೇಭ್ಯಶ್ಚ ಧರ್ಮೋದಕರೂಪೇಣ ಜಲಂ ನಿನ್ಯುಃ. ಭಗವಾನಪಿ ವಿಶ್ವಾತ್ಮ ಶ್ರೀಕೃಷ್ಣಃ ಶುಚಾ ಪೀಡಿತಾನ್ ಸರ್ವಾನಪಿ ಧೃತರಾಷ್ಟ್ರ ಧರ್ಮರಾಜ ಪ್ರಭೃತೀನ್ ಸ್ವಯಂ ಸಾಂತ್ವಯಾಮಾಸ, ಮುನಿಭಿರಪಿ ಸಾಂತ್ವಯಾಮಾಸ. ಯೋಯಂ ಕಾಲಃ ಸರ್ವನಿಯಾಮಕಃ ಸರ್ವಭಕ್ಷಕಶ್ಚ ತಸ್ಯ ಗತೇಃ ಕಾಪಿ ಪ್ರತಿಕ್ರಿಯಾ ನಾಸ್ತಿ ಇತಿ ಸೋದಾಹರಣಂ ನಿರೂಪಯಾಮಾಸ ಇತ್ಯೇವ ಸರ್ವೈರಪಿ ಅಸ್ಮಾಭಿಃ ಅನುಸಂಧೀಯೇತ. ಸರ್ವಾನಪಿ ಶತ್ರೂನ್ ಶಾತಯಾಮಾಸ. ಅಜಾತಶತ್ರೋಃ ಯುಧಿಷ್ಠಿರಸ್ಯ ರಾಜ್ಯಂ ಪಾಂಡವಾನ್ ದಾಪಯಾಮಾಸ. ಅಪಿ ಚ ಪಾಂಡವಾನಾಂ ಕೀರ್ತಿಂ ಐಂದ್ರೀಂ ಕೀರ್ತಿಮಿವ ಸರ್ವಾಸ್ವಪಿ ದಿಕ್ಷು ಆತನೋತ್. ಪಾಂಡುಪುತ್ರಾನ್ ಅನ್ಯಾಂಶ್ಚ ವೃದ್ಧಾನ್ ಆಪೃಚ್ಛ್ಯ ಅಯಂ ದ್ವಾರಕಾಂ ಗಂತುಂ ಮತಿಂ ಚಕಾರ. ಸ್ವಂ ಚ ರಥಂ ಆರೋಢುಂ ಪ್ರತಸ್ಥೆ. ತಸ್ಮಿನ್ನೇವ ಕಾಲೇ ಉತ್ತರ ಅಭಿಮನ್ಯೋಃ ಪತ್ನಿ ಭಯವಿಹ್ವಲ ತಮುದ್ದೇಶಂ ಆಜಗಾಮ. ಶ್ರೀ ಗುರುಭ್ಯೋ ನಮಃ. ಪಾಂಡವರು ಪಟ್ಟಾಭಿಷಿಕ್ತರಾದ ಮೇಲೆ ನಡೆದಂಥ ಕಥೆಯನ್ನು ಈಗ ನಾವು ಭಾಗವತದ 1ನೇ ಸ್ಕಂದದಲ್ಲಿ 8ನೇ ಅಧ್ಯಾಯದಿಂದ 11ನೇ ಶ್ಲೋಕದಿಂದ ಆರಂಭಿಸಿ ಇವತ್ತು ಶ್ರವಣ ಮಾಡಬೇಕಾಗಿದೆ. ಕೃಷ್ಣ ಪಾಂಡವರಿಗೆ, ಧೃತರಾಷ್ಟ್ರನಿಗೆ, ಗಾಂಧಾರಿಗೆ ಎಲ್ಲಿಗೂ ಕೂಡ ಸಮಾಧಾನ ಹೇಳಿದ. ಕಾಲದ ಗತಿಯೇ ಹೀಗೆ. ಕಾಲನಾಮಕನಾದ ಭಗವಂತ, ಪರಕಾಲ ಅಂತ ಕರೆಸ್ಕೊಂಡಿರುವ ಭಗವಂತ ಎಲ್ಲರನ್ನೂ ಕೂಡ ನುಂಗಿ ನೀರು ಕುಡಿಯುವವನೇ. ಅವನ ಗತಿ, ಅವನ ಆಲೋಚನೆ, ಅವನ ಏನು ಪ್ರವೃತ್ತಿ ಇದೆ, ಆ ಕಾಲದ ಮುಂದುವರಿಕೆ, ಅದಕ್ಕೆ ಯಾವ ಪ್ರತಿಕ್ರಿಯೆಯೂ ಇಲ್ಲ ಅನ್ನೋದನ್ನು ಅವರೆಲ್ಲಿಗೂ ಕೂಡ ನಿರೂಪಿಸಿದ ಅನ್ನೋದಕ್ಕಿಂತ ಸೋದಾಹರಣವಾಗಿ ನಿರೂಪಿಸಿದ ಅಂತಲೇ ಹೇಳಬೇಕು. ನಮಗೂ ಎಲ್ಲೋ ಗೊತ್ತು, ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾ ಇರ್ತೇವೆ. ಆದರೆ ಸ್ವಯಂ ಕಾಲನಾಮಕನಾದ ಭಗವಂತನೇ ಎದುರುಗಡೆ ಕೂತ್ಕೊಂಡು ಅದೆಲ್ಲವನ್ನೂ ಕೂಡ ಕಾಲದ ಪರಿಣಾಮ ಇದು, ಕಾಲ ಮಾಡಿರುವಂಥ ಕೆಲಸಗಳು ಹೀಗೆ ಮಾಡ್ತವೆ, ಜನರನ್ನು ಅದು ಹುಟ್ಟಿಸ್ತದೆ, ಅವರನ್ನು ಕೆಲವು ಕಾಲ ಬದುಕು ಕೊಡ್ತದೆ, ಅದಾದಮೇಲೆ ಅವರನ್ನು ನಾಶಪಡಿಸ್ತದೆ. ಕಾಲದ ಈ ಒಂದು ಆಲೋಚನೆ, ಕಾಲದ ಈ ಒಂದು ಪ್ರವೃತ್ತಿಗೆ
ಯಾವ ಅಡೆತಡೆಯನ್ನು ಕೂಡ ಯಾರೂ ಹಾಕುವಂತಿಲ್ಲ ಅಂತ ಅವರಿಗೆ ಅದನ್ನು ತೋರಿಸಿದ. ರಾಜ್ಯ ಕೊಡಿಸಿದ, ಅವರಿಂದ ಅಶ್ವಮೇಧ್ಯಾಗ ಮಾಡಿಸಿದ ಅಂತ ಕೇಳಿದ್ದೀವಿ. ಅದು ಮುಂದೆ ಮಾಡುವ ಅಶ್ವಮೇಧ್ಯಾಗದ ವಿವರಣೆ ಅಷ್ಟೆ. ಎಲ್ಲ ಪಾಂಡವರಿಗೂ, ಹಿರಿಯರಿಗೂ, ಕಿರಿಯರಿಗೂ ಎಲ್ಲಿಗೂ ಕೂಡ ನಾನಿನ್ನು ಹೋಗಿ ಬರ್ತೇನೆ ದ್ವಾರಕೆಗೆ ಅಂತ ಅವರ ಸಮ್ಮತಿಯನ್ನು ತೆಗೆದುಕೊಂಡ. ಸಾತ್ಯಕಿ ಮತ್ತು ಉದ್ಧವನ ಜೊತೆಗೂಡಿ ತನ್ನ ರಥವನ್ನು ಏರ್ಲಿಕ್ಕೆ ಸಿದ್ಧನಾಗಿದ್ದ. ಆಗಲೇ ಆ ಉತ್ತರೆ, ಅಭಿಮನ್ಯುವಿನ ಪತ್ನಿ ಉತ್ತರೆ ಅಲ್ಲಿಗೆ ಧಾವಿಸಿ ಬಂದ್ಲು. ಈಗ ನಾವು ನೋಡಬೇಕಾಗಿರುವುದು ಅದು 11ನೇ ಶ್ಲೋಕ. ಗಂತುಂ ಕೃತಮತಿರ್ಬ್ರಹ್ಮನ್ ದ್ವಾರಕಾಂ ರಥಮಾಸ್ಥಿತಃ ಉಪಲೇಭೆ ಅಭಿಧಾವಂತೀಂ ಉತ್ತರಾಂ ಭಯವಿಹ್ವಲಾಂ. ಅವಳು ಉತ್ತರೆ ಭಯಚಕಿತಳಾಗಿ ಅಲ್ಲಿ ಬರ್ತಿರುವುದನ್ನು ಅವನು ನೋಡಿದ. ಅವಳೇನು ಹೇಳಿದ್ಲು? ಪಾಹಿ ಪಾಹಿ ಮಹಾಯೋಗಿನ್ ದೇವದೇವ ಜಗತ್ಪತೆ ನಾಣ್ಯಂ ತ್ವದಭಯಂ ಪಶ್ಯೆ ಯತ್ರ ಮೃತ್ಯು ಪರಸ್ಪರಂ. ಮಹಾಯೋಗಿಯಾದಂಥ ದೇವನಾದ ಜಗದೊಡೆಯನಾದ ಭಗವಂತನೇ, ನೀನು ಎಲ್ಲ ದೇವತೆಗಳ ದೈವ. ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಮೃತ್ಯುಗ್ರಸ್ತರೆ. ಮೃತ್ಯು ಯಾರನ್ನೂ ಬಿಟ್ಟಿಲ್ಲ. ಹೀಗಿರುವಾಗ ನಮಗೆ ಬಂದಿರುವ ಆಪತ್ತು, ಅಪಮೃತ್ಯುವಿನ ಒಂದು ಭಯ ನನ್ನ ಸಂತಾನಕ್ಕೆ ಇವತ್ತೇನು ಬಂದಿದೆ, ಅದನ್ನು ನಿನ್ನ ಬಿಟ್ಟು ಮತ್ಯಾರು ಪರಿಹರಿಸುವಂಥವರು? ಎಲ್ಲರೂ ಕೂಡ ಸ್ವಯಂ ಮೃತ್ಯುಗ್ರಸ್ತರೇ ಆಗಿರುವಾಗ ಮೃತ್ಯುವಿನ ಉಪಟಳದಿಂದ, ಒಟ್ಟಾರೆ ಸಂಸಾರದ ಉಪಟಳದಿಂದ ನಮ್ಮನ್ನು ರಕ್ಷಿಸುವವರು ಯಾರು? ಅದನ್ನು ನೀನೇ ಮಾಡಬೇಕಷ್ಟೇ ಹೊರತು ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನನ್ನು ಪ್ರಾರ್ಥನೆ ಮಾಡಿದ್ಲು. ಅಭಿದ್ರವತಿ ಮಾಮೀಶ ಶರಸ್ತಪ್ತಾಯಸೋ ವಿಭೋ ಕಾಮಂ ದಹತು ಮಾಂ ನಾಥ ಮಾಮೇ ಗರ್ಭೋ ನಿಪಾತ್ಯತಾಂ. ಒಂದು ಕಾದ ಕಬ್ಬಿಣದ ಬಾಣ ನನ್ನ ಬೆನ್ನಟ್ಟಿದೆ, ಅದು ಬೇಕಾದರೆ ನನ್ನನ್ನು ಸುಟ್ಟು ಹಾಕಲಿ, ಆದರೆ ನನ್ನ ಗರ್ಭಕ್ಕೆ ಮಾತ್ರ ಅದರಿಂದ ಯಾವುದೇ ತೊಂದರೆ ಆಗದಿರಲಿ, ಅದನ್ನು ನೀನು ನಡೆಸಿಕೊಡಬೇಕು. ತಾಯಿ ಕರುಳು ಹಾಗೆ ಮಾತಾಡಿಸಿತು ಅವಳಿಂದ. ಯತ್ರ ಮೃತ್ಯು ಪರಸ್ಪರಂ ಅಂತಿದೆ. ಯತ್ರ ಲೋಕೇ ಪರಸ್ಪರಂ ಮೃತ್ಯು ಭವತಿ ತತ್ರ ಅಂತ. ಈ ಜಗತ್ತಿನಲ್ಲಿ ಪರಸ್ಪರ ಮೃತ್ಯು ಆಗ್ತದೆ ಅಂತ ಹೀಗಿದೆಯಲ್ಲ, ಒಬ್ಬರು ಇನ್ನೊಬ್ಬರನ್ನು ಹಿಂಸಿಸ್ತಾರೆ, ಇವರು ಅವರನ್ನು ಹಿಂಸಿಸಿದರೆ ಇವರನ್ನು ಮತ್ತೊಬ್ಬರು ಹಿಂಸಿಸ್ತಾರೆ. ಕೆಲವು ಬಾರಿ ಇವರು ಯಾವ ವ್ಯಕ್ತಿ ಇನ್ನೊಬ್ಬರನ್ನು ಹಿಂಸಿಸಿರ್ತಾನೋ ಆ ಮೊದಲನೇ ವ್ಯಕ್ತಿಯೇ ಇನ್ನೊಬ್ಬನ ಮೂಲಕ ಹಿಂಸೆಗೊಳಗಾಗ್ತಾನೆ. ಪರಸ್ಪರ ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ, ಇವನಿಂದ ಅವನಿಗೆ, ರಾಮನಿಂದ ಭೀಮನಿಗೆ, ಭೀಮನಿಂದ ರಾಮನಿಗೆ, ಚೈತ್ರನಿಂದ ಮೈತ್ರನಿಗೆ, ಮೈತ್ರನಿಂದ ಚೈತ್ರನಿಗೆ ಅಂತ ಆ ಪರಸ್ಪರ ಅಂತ ಅನ್ನೋದಕ್ಕೆ ಅರ್ಥ ಕಾಣಿಸ್ತದೆ. ಅದು ಹಾಗೆ ಅಂತಲೇ ಅರ್ಥ ಅಲ್ಲ ಅದಕ್ಕೆ. ಒಟ್ಟಾರೆ ಮೃತ್ಯು ಪರಸ್ಪರಂ, ಪ್ರತಿಯೊಬ್ಬರಿಗೂ ಕೂಡ ಮೃತ್ಯು ಅಂತ ಅನ್ನೋದು ಇದ್ದೇ ಇದೆ. ಸರ್ವರಿಗೂ ಮೃತ್ಯು ಇದೆ. ನನಗೆ ನಿಮ್ಮಿಂದ, ನಿಮಗೆ ನನ್ನಿಂದ ಅಂತ ಅಲ್ಲದೆ ಹೋದರೂ ಕೂಡ ನಮಗೆಲ್ರಿಗೂ ಕೂಡ ಈ ಕಾಲ ಅಂತ ಅನ್ಸ್ಕೊಂಡಿರೋ ಭಗವಂತನಿಂದ ಮೃತ್ಯು ಇದ್ದೇ ಇದೆ. ಆದ್ದರಿಂದ ನಮ್ಮನ್ನು ದಾಟಿಸುವವರು ಯಾರು ಈ ಸಂಸಾರದ ಭಯದಿಂದ? ಈ ಸಂದರ್ಭದಲ್ಲಿ ಭಾಗವತ ತಾತ್ಪರ್ಯದ ಒಂದು ಶ್ಲೋಕ ನನಗೆ ನೆನಪಿಗೆ ಬರ್ತದೆ. ಅದು ಇಲ್ಲಿ ಬಂದದ್ದಲ್ಲ, ಬೇರೆ ಕಡೆ ಬಂದಂಥ ಒಂದು ಶ್ಲೋಕ ಭಾಗವತ ತಾತ್ಪರ್ಯದಲ್ಲೇ. ಯಮಃ ಕಾಲೋ ಮನುಷ್ಯಾಣಂ ಕಾಲಸ್ತಸ್ಯ ಸುದರ್ಶನಃ ತಸ್ಯಾಪಿ ರುದ್ರಸ್ತತ್ಕಾಲೋ ಬ್ರಹ್ಮ ದುರ್ಗಾಪಿ ತಸ್ಯತು ಸಾ ಬ್ರಹ್ಮಪ್ರಳಯೇ ದೇವಿ ವರ್ತತೆ ಚಕ್ರರೂಪಿಣಿ ತಸ್ಯಾ ನಿಯಾಮಕೋ ವಿಷ್ಣು ಪರಃ ಕಾಲ ಸ ಉಚ್ಯತೆ. ಯಮಃ ಕಾಲೋ ಮನುಷ್ಯಾಣಂ, ನಾವೆಲ್ಲ ಮನುಷ್ಯರೇನಿದ್ದೇವೆ, ನಮ್ಮನ್ನು ಈ ಯಮ ಕೊಂದು ಕರ್ಕೊಂಡು ಹೋಗ್ತಾನೆ ಮೇಲೆ. ನಮಗೆಲ್ಲರಿಗೂ ಕಾಲಸ್ವರೂಪನಾದವನು, ನಮ್ಮೆಲ್ಲರ ಆಯುಷ್ಯವನ್ನು ಸಮಾಪ್ತ ಮಾಡಿ ನಮ್ಮನ್ನು ಸೆಳೆದುಕೊಂಡು ಹೋಗುವವನು ಯಮ. ಕಾಲಸ್ತಸ್ಯ ಸುದರ್ಶನ, ಆ ಯಮನಿಗಿಂತಲೂ ಮೇಲಿರುವಂಥವನು ಸುದರ್ಶನ ಚಕ್ರದ ಅಭಿಮಾನಿಯಾದಂಥವನು ಮನ್ಮಥ ಅಥವಾ ಪ್ರದ್ಯುಮ್ನ. ಅವನು ಯಮನಿಗಿಂತ ಮೇಲಿನ ಸ್ಥಾನದಲ್ಲಿದ್ದಾನೆ.
ಅವನ ಕೆಲಸವೂ ಕೂಡ ಕಾಲಿನ ಕೆಲಸವೇ. ಯಮನನ್ನೇ ಜಗತ್ತೆಲ್ಲವನ್ನು ಸೆಳೆದೊಯ್ಯುವಂತಹ ಮೃತ್ಯು ದೇವತೆ ಅನಿಸ್ಕೊಂಡಿರುವ ಯಮನನ್ನೇ ಒಂದು ಕಾಲದಲ್ಲಿ ಸೆಳೆದು ಒಯ್ತಾನೆ. ಅವನನ್ನೇ ಮೃತ್ಯು ವಶನನ್ನಾಗಿ ಮಾಡ್ತಾನೆ ಆ ಸುದರ್ಶನ. ಕಾಲಸ್ತಸ್ಯ ಸುದರ್ಶನ, ಸುದರ್ಶನ ಚಕ್ರದ ಅಭಿಮಾನಿ ಅವನು. ಸುದರ್ಶನ ಚಕ್ರದ ಕೆಲಸವೂ ಅದೇ. ಯಾರ್ಯಾರನ್ನು ಯಾವ್ಯಾವ ಕಾಲದಲ್ಲಿ ಸಂಹರಿಸಬೇಕು ಹಾಗೆ ಸಂಹರಿಸುವುದೇ ಅದರ ಕೆಲಸ. ತಸ್ಯಾಪಿ ರುದ್ರ, ಆ ಮನ್ಮಥ ಅಥವಾ ಇಂದ್ರನ ಸಮಕಕ್ಷಾಪನ್ನನಾದಂಥ ಪ್ರದ್ಯುಮ್ನ ಏನಿದ್ದಾನೆ ಅವನಿಗೂ ಒಬ್ಬ ಕಾಲ ಇದ್ದಾನೆ. ಅವನನ್ನು ಮಹಾಕಾಲ ಅಂತ ಕರೆಸ್ಕೊಂಡಿರುವಂಥ ರುದ್ರ ಅಂತ ನಾವು ಹೇಳಬೇಕು. ತಸ್ಯಾಪಿ ರುದ್ರ, ಅವನು ಸ್ವಯಂ ಸಂಹಾರ ಮೂರ್ತಿಯಾದವನೇ ಆ ರುದ್ರ. ತಸ್ಯಾಪಿ ರುದ್ರ ತತ್ಕಾಲೋ ಬ್ರಹ್ಮ, ಆ ರುದ್ರನಿಗೂ ಕಾಲ ಒಬ್ಬ ಇದ್ದಾನೆ. ಅವನು ಯಾರು? ಚತುರ್ಮುಖ ಬ್ರಹ್ಮನೇ ಅವನಿಗೆ ಕಾಲ. ರುದ್ರನಿಗಿಂತ ಮೇಲೆ ಇದ್ದಾನೆ. ತತ್ಕಾಲ ಬ್ರಹ್ಮ ದುರ್ಗಾಪಿ ತಸ್ಯತು, ಆ ಬ್ರಹ್ಮ ಕೊನೆಯ ಕಾಲನ ಹೇಗೆ? ಅವನಿಗಿಂತ ಹೆಚ್ಚಿನ ಕಾಲದ ಯಾರಿದ್ದಾರಾ ಅಂದರೆ ಅವನಿಗಿಂತ ಹೆಚ್ಚಿನ ಕಾಲ ಇದ್ದಾನೆ. ಅವಳು ಯಾರು ಅಂದರೆ ದುರ್ಗಾ. ಸಾ ಬ್ರಹ್ಮಪ್ರಳಯ ದೇವಿ ವರ್ತತೆ ಚಕ್ರರೂಪಿಣಿ. ಮಹಾಪ್ರಳಯ ಏನಾಗ್ತದಲ್ಲ ಆಗ ಚಕ್ರದ ರೂಪದಲ್ಲಿ ಅವಳು ಸಂಚಾರ ಮಾಡ್ತಾ ಇರ್ತಾಳೆ ಈ ದುರ್ಗಾದೇವಿ. ತಸ್ಯಾ ನಿಯಾಮಕೋ ವಿಷ್ಣು, ಅವಳಿಗೂ ನಿಯಾಮಕನಾಗಿ ಒಬ್ಬ ಇದ್ದಾನೆ. ಪರಃಕಾಲ ಸ ಉಚ್ಯತೆ, ಅವನಿಗೆ ಪರಕಾಲ ಅಂತ ಹೇಳ್ತಾರೆ. ಹೀಗೆ ಅತ್ಯಂತ ಶ್ರೇಷ್ಠನಾದ ಕಾಲ ಅಂದರೆ ಸ್ವಯಂ ಭಗವಂತನೇ. ಹೀಗೆ ಎಲ್ಲರೂ ಕೂಡ ಮೃತ್ಯುವಶರು ಅಂತ ಹೀಗೆ ಹೇಳುವಾಗ ಪರಸ್ಪರರು ಮೃತ್ಯುವಶರು ಅಂತ ಅವರ ತಾತ್ಪರ್ಯ ಏನಿರ್ಲಿಕ್ಕಿಲ್ಲ. ನಾವು ನಿಮ್ಮನ್ನು ಕೊಲ್ತೀವಿ, ನೀವು ನಮ್ಮನ್ನು ಕೊಲ್ತೀವಿ ಅಂತ ಅನ್ನೋದು ಕಲಿಯುಗದ ನ್ಯಾಯ. ಇವರು ಅವರನ್ನು ಹಿಂಸಿಸ್ತಾರೆ, ಅವರು ಇವರನ್ನು ಹಿಂಸಿಸ್ತಾರೆ ಅಂತ. ಆದರೆ ಅಲ್ಲಿ ಹೇಳಿಕ್ಕೆ ಹೊರಟಿರುವಂಥ ವಿಷಯ ಅಷ್ಟು ಮಾತ್ರ ಅಲ್ಲ, ಒಟ್ಟಾರೆ ಎಲ್ಲರಿಗೂ ಮೃತ್ಯು ಇದೆ. ಎಲ್ಲರಿಗೂ ಮೃತ್ಯು ಇರುವುದು ನಾವೀಗ ಶಾಸ್ತ್ರದಲ್ಲಿ ಹೇಳಿದಂತೆ ಕೆಳಗಿನವರಿಗೆ ಮೇಲಿನವರಿಂದ ಮೃತ್ಯು, ಆ ಮೇಲಿನವರಿಗೆ ಅವರ ಮೇಲಿನಿಂದ ಮೃತ್ಯು, ಆ ಮೇಲಿನವರಿಗೆ ಮತ್ತೊಬ್ಬರಿಂದ ಮೃತ್ಯು ಅಂತ ಹೀಗೆ ಅದರ ಅರ್ಥ. ಅವ್ರು ಹುಟ್ಟುವುದು ಹಾಗೇನೆ, ಹಾಗೆ ನಷ್ಟರಾಗುವುದು ಕೂಡ ಹಾಗೇನೆ. ಭಾಗವತ ತಾತ್ಪರ್ಯದಲ್ಲೇ ಮತ್ತೊಂದು ಕಡೆ ಪ್ರಾಯ 2ನೇ ಸ್ಕಂದದಲ್ಲಿ ಇನ್ನೊಂದು ಮಾತಿದೆ. ಹರಿಶ್ಚ ಪ್ರಕೃತಿಶ್ಚೈವ ಬ್ರಹ್ಮವಾಯು ತಥೈವತ ಸುಪರ್ಣ ಶೇಷ ರುದ್ರಾದ್ಯಾಹ ಶಕ್ರ ಸೂರ್ಯ ಯಮಾವಪಿ ಕಾಲಶಬ್ದೋಚಿತಾ ಪೃಥಕ್ ಅಗ್ನಿರ್ ಯಮಾನುಜಶ್ಚೈವ. ಹೀಗೆ ಅನೇಕ ಜನ ಕಾಲರಿರ್ತಾರೆ. ಪೂರ್ವೋಕ್ತಾಸ್ತು ಅಪರೋಕ್ತಾನ ಪ್ರಭವಾಹ ಸರ್ವಶೋ ಮತಾಹ ಅಂತ ಅಲ್ಲಿ ಬಂದಿರೋದು. ಮೊದಲು ಕಾಲಶಬ್ದವಾಚ್ಯರಾದವರು ಯಾರ್ಯಾರು ಅಂದರೆ ಸ್ವಯಂ ಹರಿ, ಎಲ್ಲರನ್ನೂ ಸಂಹರಿಸುವ ಭಗವಂತ ಏನಿದ್ದಾನೆ ಅವನೇ ಕಾಲಶಬ್ದವಾಚ್ಯ. ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಬೇರೆ ಬೇರೆ ಕಡೆ ಹೇಳಿದ್ದಾರೆ, ಗೀತಾ ಪ್ರಸ್ಥಾನದಲ್ಲಿ ಕೂಡ ಹೇಳಿದ್ದಾರೆ. ಕಾಲ ಸರ್ವಗುಣಪೂರ್ಣನಾದ್ದರಿಂದ ಅವನ ಕಾಲ. ಸಂಹಾರಾತ್ ಸರ್ವವಿತ್ವಾದ್ವ ಸರ್ವವಿದ್ರಾವಣೇನವ, ಸರ್ವಜ್ಞನಾದ್ದರಿಂದ ಕಾಲ ಕಲಿತ ಸಂಪೂರ್ಣ ಸದ್ಗುಣತ್ವ ಜನಾರ್ದನ. ಕಾಲ ಅಂದರೆ ಭಗವಂತ. ಯಾಕೆಂದರೆ ಎಲ್ಲರಲ್ಲಿ ಈ ಭಗವಂತನಲ್ಲಿ ಎಲ್ಲ ಗುಣಗಳ ಸಂಕಲನವಿದೆ, ವ್ಯವಕಲನ ಇಲ್ಲ, ಮೈನಸ್ ಇಲ್ಲ. ಅಲ್ಲಿರುವುದು ಗುಣಗಳ ಸಂಕಲನ ಮಾತ್ರ. ಆದ್ದರಿಂದ ಆತ ಕಾಲ ಅಂತ ಕರೆಸ್ಕೊಂಡಿದ್ದಾನೆ. ಅಥವಾ ಜಗತ್ತನ್ನು ಸಂಹರಿಸುವುದರಿಂದ. ಸರ್ವ ವಿದ್ರಾವಣೇನವ, ಎಲ್ಲರನ್ನು ಹೆದರಿಸಿ ಓಡಿಸುವುದರಿಂದ ಅವನನ್ನು ಕಾಲ ಅಂತ ಹೇಳ್ತಾರೆ. ಆಮೇಲೆ ಅದರ ನಂತರ ಕಾಲಶಬ್ದವಾಚ್ಯಳಾದವಳು ಪ್ರಕೃತಿ ದುರ್ಗಾದೇವಿ. ಬ್ರಹ್ಮವಾಯುಗಳು ಕೂಡ ಕಾಲಶಬ್ದವಾಚ್ಯರೇ. ಹರಿಶ್ಚ ಪ್ರಕೃತಿಶ್ಚೈವ ಬ್ರಹ್ಮವಾಯು ತಥೈವಚ ಸುಪರ್ಣ ಶೇಷ ರುದ್ರಾದ್ಯ, ಗರುಡ ಶೇಷ ರುದ್ರಾದಿಗಳು. ಶಕ್ರ ಸೂರ್ಯ ಯಮಾವಪಿ, ಮುಂದೆ ಇಂದ್ರ, ಅದಾದ ಬಳಿಕ ಕೆಳಗೆ ಬರುವಂಥವನು ಸೂರ್ಯ, ಯಮ, ಇವರೆಲ್ಲರೂ ಕೂಡ ಕಾಲರು ಅಂತ ಕರೆಸ್ಕೊಂಡಿದ್ದಾರೆ. ಕಾಲಶಬ್ದವಾಚ್ಯರಾದವರು ಒಂದು ದೊಡ್ಡ ಪಟ್ಟಿಯೇ ಇದೆ. ಆದರೆ ಮಹಾಕಾಲ ಅಥವಾ ಪರಕಾಲ ಅಂತ ಕರೆಸ್ಕೊಂಡಿರುವಂಥವನು ಭಗವಂತ. ಪೂರ್ವೋಕ್ತಾಸ್ತು ಅಪರೋಕ್ತಾನ ಪ್ರಭವಾಹ, ಮೊದಲು ಬಂದ ದೇವತೆ, ಹಿರಿಯ ದೇವತೆ, ಕಿರಿಯ ದೇವತೆಗೆ ಹುಟ್ಟಿಗೆ ಕಾರಣನಾಗಿರ್ತಾನೆ. ಹಾಗೆ ಅವನಿಗೆ ನಾಶಕ ಕೂಡ ಕಾರಣನಾಗ್ತಾನೆ. ಪ್ರತಿಯೊಬ್ಬ ದೇವತೆಯು ಕೂಡ ತಾನು ಯಾರಲ್ಲಿ ಹುಟ್ಟಿದ್ದಾನೋ ಅಲ್ಲಿ ಹೋಗಿ
ನಷ್ಟನಾಗ್ತಾನೆ. ಇದೆಲ್ಲ ಶಾಸ್ತ್ರದಲ್ಲಿ ಬಂದಿದೆ. ಹೀಗೆ ಪರಸ್ಪರ ಮೃತ್ಯು, ಯತ್ರ ಮೃತ್ಯು ಪರಸ್ಪರಂ ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ, ಎ ಇಂದ ಬಿಗೆ, ಬಿ ಇಂದ ಸಿ ಎಗೆ ಅಂತ ಹೀಗೆ ಅರ್ಥ ಅಲ್ಲ. ಪ್ರತಿಯೊಬ್ಬರಿಗೂ ಕೂಡ ನಾಶಕನಾದಂಥ ಒಂದು ತತ್ವ ಇದ್ದೇ ಇರ್ತದೆ. ನಮಗಿಂತ ಮೇಲಿನ ಒಂದು ತತ್ವ ನಮ್ಮನ್ನು ನಾಶಪಡಿಸ್ತದೆ, ಅದಕ್ಕಿಂತ ಮೇಲಿನ ತತ್ವ ಅದನ್ನು ನಾಶಪಡಿಸ್ತದೆ. ಹೀಗೆ ಅಂತದರ ತಾತ್ಪರ್ಯ. ಹೀಗೆ ಚತುರ್ಮುಖ ಬ್ರಹ್ಮನವರೆಗೆ, ದುರ್ಗಾದೇವಿಯವರೆಗೂ ಕೂಡ ಪ್ರತಿಯೊಬ್ಬರೂ ಕೂಡ ನಾಶ ಇದ್ದವರೇ. ಅವಳಿಗೂ ಕೂಡ ಅಪೂರ್ಣತಾ ಅನ್ನುವ ನಾಶ ಇದ್ದೇ ಇದೆ. ಅನಿತ್ಯತ್ವ ದೇಹ ಹಾನಿ ದುಃಖ ಪ್ರಾಪ್ತಿರ ಅಪೂರ್ಣತಾ ನಾಶಶ್ಚತುರ್ವಿಧ ಪ್ರೋಕ್ತಃ. ಅಪೂರ್ಣತಾ ಅನ್ನುವಂಥ ಒಂದು ನಾಶವು ಕೂಡ ಲಕ್ಷ್ಮೀದೇವಿಗೆ ಇದ್ದೇ ಇದೆ. ಉಳಿದ ದೇಹ ಪ್ರಾಪ್ತಿ, ಅನಿತ್ಯವಾದ ದೇಹ ಪ್ರಾಪ್ತಿ, ಪಾಂಚಭೌತಿಕ ದೇಹ ಪ್ರಾಪ್ತಿ ಮೊದಲಾದದ್ದು ಆಕೆಗೆ ಇರಲಿಕ್ಕಿಲ್ಲ. ಆದರೆ ಅವಳಿಗೆ ಸ್ವಯಂ ಅಪರಿಪೂರ್ಣಳಾದ್ದರಿಂದ ಅವಳು ಕೂಡ ನಾಶವುಳ್ಳವಳು ಅಂತ ಅವಳನ್ನು ಹೇಳ್ತಾರೆ. ಯತ್ರ ಮೃತ್ಯು ಪರಸ್ಪರಂ ಅನ್ನೋದಕ್ಕೆ ನಹಿ ಸ್ವಯಂ ಮೃತ್ಯುವಶಃ ಅನ್ಯಂ ಮೃತ್ಯೋ ತ್ರಾತುಂ ಪ್ರವೃತ್ತುಂ ಪ್ರಭು ಇತಿ ಭಾವ. ಯತ್ರ ತ್ವದ್ವ್ಯತಿರಿಕ್ತೇಷು ಪರಸ್ಪರಂ ಮೃತ್ಯು ಮೃತ್ಯುಗ್ರಸ್ತಾ. ಭಗವಂತನೇ, ನಿನ್ನನ್ನೊಬ್ಬನು ಬಿಟ್ಟರೆ ಪರಸ್ಪರಂ ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಮೃತ್ಯುವಿನ ಬಾಯಿಗೆ ಒಂದಲ್ಲ ಒಂದು ಕಾಲಕ್ಕೆ ತಾಗುವವರೇ. ತಾವೇ ಯಾರು ಮೃತ್ಯುವಶರಾಗುವವರಿದ್ದಾರೋ ಅಂಥವ್ರನ್ನು ನಾವು ಕಾಪಾಡಿರಿ, ನಮ್ಮನ್ನು ಸಂಸಾರದ ಭಯದಿಂದ ಕಾಪಾಡಿರಿ ಅಂತ ಪ್ರಾರ್ಥನೆ ಮಾಡಿದರೆ ಅವರೇನು ಕಾಪಾಡ್ಯಾರೋ? ಮೃತ್ಯುವಿಗೂ ಮೃತ್ಯು ಅಂತ ಕರೆಸ್ಕೊಂಡಿರುವಂತಹ ಭಗವಂತನನ್ನು ಪ್ರಾರ್ಥನೆ ಮಾಡಿದರೆ ಆ ಭಗವಂತನ ಪ್ರಾರ್ಥನೆಗೆ ಅನುಗುಣವಾಗಿ ಕೆಳಗೆ ಬರುವಂಥವರೆಲ್ಲರೂ ಕೂಡ ನಮ್ಮನ್ನು ಒಂದಿಷ್ಟು ಮಟ್ಟಿಗೆ ಕಾಪಾಡಬಹುದು. ಇರದೇ ಹೋದರೆ ನಮ್ಮನ್ನು ಕಾಪಾಡಲಿಕ್ಕೆ ಅವರಿಗೆ ಶಕ್ತಿ ಇಲ್ಲ. ಕಾಪಾಡುವ ಪೂರ್ಣ ಶಕ್ತಿ ಇರುವುದು ಮಹಾಮೃತ್ಯು ಅಂತ ಕರೆಸ್ಕೊಂಡಿರುವಂಥವನು, ಪರಕಾಲ ಅಂತ ಕರೆಸ್ಕೊಂಡಿರುವಂಥ ಏಕೈಕ ತತ್ವ ಅಂದರೆ ಅವನು ಸ್ವಯಂ ಭಗವಂತನೇ. ಹೀಗೆ ಪರಸ್ಪರ ಮೃತ್ಯು ಅಂದರೆ ಎಲ್ಲರೂ ಕೂಡ ಮೃತ್ಯುಗ್ರಸ್ತರಾಗಿದ್ದಾರೆ. ನಾವು ಯಾರನ್ನು ಕೇಳುವುದು? ನಮ್ಮನ್ನು ಕಾಪಾಡ್ರಿ ಅಂತ ನಾವು ಕೇಳುವುದು ಯಾರನ್ನು? ಯಾರಿಗೆ ಚತುರ್ವಿಧ ನಾಶವೂ ಇಲ್ವೋ, ಒಂದು ರೀತಿಯಾದ ನಾಶವೂ ಯಾರಿಗೂ ಇಲ್ಲವೇ ಇಲ್ವೋ, ಸರ್ವವಿಧ ನಾಶ ಶೂನ್ಯನೋ, ಸರ್ವವಿಧ ಉತ್ಪತ್ತಿ ಶೂನ್ಯನೋ ಅಂಥ ಭಗವಂತನೇ ನಮ್ಮನ್ನು ಜನನ ಮರಣಗಳಿಂದ ಪಾರು ಮಾಡಬೇಕಷ್ಟೆ. ಅದಕ್ಕಾಗಿ ಅವನನ್ನೇ ಪ್ರಾರ್ಥನೆ ಮಾಡೋದು. ಕಾಮಂ ದಹತು ಮಾಂನಾಥ ಮಾಮೇ ಗರ್ಭೋ ನಿಪಾತ್ಯತಾಂ. ನನ್ನನ್ನು ಬೇಕಾದ್ರೆ ಅದು ಸುಟ್ಟಾಗಲಿ, ಆದರೆ ನನ್ನ ಗರ್ಭಕ್ಕೆ ಮಾತ್ರ ಅದರಿಂದ ಏನು ಕೂಡ ಧಕ್ಕೆ ಆಗದೇ ಇರಲಿ ಅಂತ ಅವಳಿಗೆ ಪ್ರಾರ್ಥನೆ ಮಾಡ್ತಿದ್ದಾಳೆ. ಭಗವಂತ ತಾನು ಕಾಲಸ್ವರೂಪ ಅಂತ ಹೇಳ್ಕೊಂಡದ್ದನ್ನು, ಭಗವದ್ಗೀತಾದಲ್ಲಿ ಬಂದದ್ದನ್ನು ಕೆಲವು ಟಿಪ್ಪಣಿಕಾರರು ಕೋಟ್ ಮಾಡಿದ್ದಾರೆ. ಕಾಲಃ ಕಲಯತಾಮಹಂ ಅಂತ ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ ಬಂದಿರುವಂಥ ಮಾತು. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಅಂತ ಭಗವದ್ಗೀತೆ 11ನೇ ಅಧ್ಯಾಯದಲ್ಲಿ ವಿಶ್ವರೂಪಾಧ್ಯಾಯದಲ್ಲಿ ಬಂದಿರುವಂಥ ವಿಚಾರ. ನಾನು ಕಾಲನಾಗಿದ್ದೇನೆ, ಲೋಕಕ್ಷಯಕೃತ, ಎಲ್ಲ ಜಗತ್ತನ್ನು ಕೂಡ ಕಬಳಿಸಲಿಕ್ಕಾಗಿ ತಯಾರಾಗಿ ನಿಂತಹ ಕಾಲವೇ ನಾನು ಅಂತ ಹೀಗೆಲ್ಲ ಭಗವಂತ ತಾನು ಕಾಲಸ್ವರೂಪ ಅಂತ ಅನ್ನೋದನ್ನು ಬೇರೆ ಬೇರೆ ಕಡೆ ಹೇಳ್ಕೊಂಡಿದ್ದಾನೆ. ಸಕಲ ಸದ್ಗುಣ ಪರಿಪೂರ್ಣ ಅಂತನ್ನುವಂಥ ಅರ್ಥ ಅಂತೂ ಇದ್ದೇ ಇದೆ. ಹೀಗೆ ನನ್ನನ್ನು ಕಾಪಾಡಬೇಕು ನೀನು ಅಂತ ಅವಳು ಭಗವಂತನ ಪ್ರಾರ್ಥನೆ ಮಾಡಿದ್ಳು. ಮುಂದೆ ಉಪಧಾರ್ಯ ವಚಸ್ತೇಷಾಂ ಭಗವಾನ್ ಭಕ್ತವತ್ಸಲಃ ಅಪಾಂಡವಮಿದಂ ಕರ್ತುಂ ದ್ರೋಣೇ ಅಸ್ತ್ರಂ ಅಬುಧ್ಯತೆ. ಅವಳ ಮಾತನ್ನು ಇವನು ಕೇಳಿದ್ನಲ್ಲ, ಕೇಳಿದಾಗ ಅವನು ರಥ ಹತ್ತಲಿಲ್ಲ, ಅಲ್ಲೇ ನಿಂತ. ಗೊತ್ತಾಯ್ತು ಅವನಿಗೆ ಭಕ್ತವತ್ಸಲನಾದಂಥ ಈ ಭಗವಂತ ಇದು ಅಶ್ವತ್ಥಾಮನ ಅಸ್ತ್ರ ಅಂತ ತಿಳಿದ. ಅಪಾಂಡವಮಿದಂ ಕರ್ತುಂ ದ್ರೋಣೇ ಅಸ್ತ್ರಂ. ಈ ಜಗತ್ತಿನಲ್ಲಿ ಪಾಂಡವರೇ ಇಲ್ಲದಂತೆ ಮಾಡಿಬಿಡ್ತೀನಿ ಅಂತ ಒಂದು ಅಸ್ತ್ರ ಪ್ರಯೋಗ ಮಾಡಿದ್ದಲ್ಲ ಅಶ್ವತ್ಥಾಮ ಹಿಂದೆ. ಆ ಅಶ್ವತ್ಥಾಮ ಪ್ರಯೋಗ ಮಾಡಿದ ಅಸ್ತ್ರವೇ ಈಗ ಇನ್ನೂ ಕೂಡ ಕಾರ್ಯ ಮಾಡ್ತಾ ಇದೆ ಅಂತ ಅವನಿಗೆ ಅದರಿಂದ ಗೊತ್ತಾಯಿತು. ಇದಂ ವಿಶ್ವಂ ಅಪಾಂಡವಂ ಕರ್ತುಂ, ಪಾಂಡವರು ರಹಿತವನ್ನಾಗಿ ಮಾಡಬೇಕೆಂಬ ದೃಷ್ಟಿಯಿಂದ ಮುಕ್ತಂ ಪ್ರಯೋಗಿಸಲ್ಪಟ್ಟಂಥ ಅಸ್ತ್ರ ಇದು ಅಂತ ಅವನು ತಿಳಿದುಕೊಂಡ. ತರ್ಹೇವಾಥ ಭೃಗುಶ್ರೇಷ್ಠ ಪಾಂಡವಾ ಪಂಚಸಾಯಕಾನ್
ಆತ್ಮನೋಭಿಮುಖಾನ್ ದೀಪ್ತಾನ್ ಆಲಕ್ಷ್ಯ ಅಸ್ತ್ರಾಣಿ ಉಪಾದದುಹು. ಅದೇ ಸಂದರ್ಭದಲ್ಲಿ ಈ ಪಾಂಡವರ ಮೇಲೆ ಕೂಡ 5 ಬಾಣಗಳು ತಾವು ಬೆಳಿಗ್ಗೆ ಬರ್ತಾ ಇರುವುದನ್ನು ನೋಡಿದರು. ಆತ್ಮನಃ ಅಭಿಮುಖಾನ್ ದೀಪ್ತಾನ್ 5 ಪಂಚಸಹಾಯಕಗಳು 5 ಬಾಣಗಳು ಬರ್ತಾ ಇದ್ದವು. ಅವೆಲ್ಲವೂ ಇವರಿಗೆ ಅಭಿಮುಖವಾಗಿ ಬರ್ತಾ ಇದ್ದವು. ಎಲ್ಲವೂ ಉರಿಯುವ ಕೊಳ್ಳಿಯಂತೆ ಜ್ವಲಿಸ್ತಾ ಇದ್ದವು. ದೀಪ್ತಾನಿ ಆಲಕ್ಷ್ಯ ಅಸ್ತ್ರಾಣಿ ಉಪಾಯಯು. ತಮ್ಮ ಬೆಳಿಗ್ಗೆ ಬರುವಂತಹ ಆ ಬಾಣಗಳಿಗೆ ಒಂದೇನಾದರೂ ಪ್ರತಿ ಮಾಡಬೇಕು ಅಂತ, ಅದಕ್ಕೊಂದು ಶಾಂತಿ ಮಾಡಬೇಕು ಅಂತ ಆಲೋಚನೆ ಮಾಡಿ ತಾವು ಕೂಡ ಕೈಯಲ್ಲಿ ಅಸ್ತ್ರಗಳನ್ನು ತಗೊಂಡ್ರು. ಪಾಂಡವಾ ಪಂಚಸಾಯಕಾನ್ ಆತ್ಮನಃ ಅಭಿಮುಖಾನ್ ದೀಪ್ತಾನ್ ಆಲಕ್ಷ್ಯ ಅಸ್ತ್ರಾಣಿ ಉಪಾದದುಹು. ವ್ಯಸನಂ ವೀಕ್ಷ್ಯ ತತ್ತೇಷಾಂ ಅನನ್ಯ ವಿಷಯಾತ್ಮನಾಂ ಸುದರ್ಶನೇನ ಸ್ವಾಸ್ತ್ರೇಣ ಸ್ವಾನಾಂ ರಕ್ಷಾಂ ವಿದಾದ್ವಿಭು. ಪಾಂಡವರು ತನ್ನವರು, ಅಂಥವರಿಗೆ ಇಂಥದೊಂದು ಕಷ್ಟ ಬಂದಿದೆಯಲ್ಲ, ಆ ಕಷ್ಟವನ್ನು ನೀವು ನೋಡಿದ. ಬೇರೆ ಯಾರೋ ಆಗಿದ್ದರೆ ಅವರ ಕಷ್ಟವನ್ನು ಈ ಭಗವಂತ ಕಡೆಗಣಿಸ್ತಿದ್ನೇನೋ. ಆದರೆ ಅನನ್ಯ ವಿಷಯಾತ್ಮನ, ಅನ್ಯ ವಿಷಯದ ಕಡೆಗೆ, ಬೇರೆ ಯಾವುದೇ ವ್ಯಕ್ತಿಯ ಕಡೆಗೆ, ಬೇರೆ ಯಾವುದೇ ವಸ್ತುವಿನ ಕಡೆಗೆ ಅವರ ಮನಸ್ಸು ಎಂದೂ ಹರಿದಿದ್ದೇ ಇಲ್ಲ. ಎಂಥ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಅವರು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ಈ ರೀತಿಯಾಗಿ ಅತ್ಯಂತ ದೃಢವಾದಂತಹ ಭಕ್ತಿಯನ್ನು ಭಗವಂತನಲ್ಲಿ ಮಾಡಿದವರು. ಅಲ್ಲಿ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಪಾಂಡವಾನಾಂಚ ಮುಕ್ತಾನಾಂ ಅಂತರಂ ಕಿಂಚಿದೇವಹಿ ಅಂತ. ಪಾಂಡವರಿಗೂ ಮುಕ್ತರಿಗೂ ಅಂತರ ಇರುವುದೆಷ್ಟು? ಬಹಳ ಕಡಿಮೆ ಅಂತರ. ಮುಕ್ತರಾದವರಿಗೆ ಲಿಂಗದೇಹ ಇಲ್ಲ, ಪಾಂಡವರಿಗೆ ಇನ್ನೂ ಕೂಡ ಲಿಂಗದೇಹ ಇದೆ. ಇಷ್ಟೇ ವ್ಯತ್ಯಾಸ. ಆ ಲಿಂಗದೇಹ ಪಾಂಡವರ ಸ್ವರೂಪ, ಪಾಂಡವರ ವ್ಯಕ್ತಿತ್ವದ ಮೇಲೆ ಏನೂ ಪರಿಣಾಮ ಮಾಡಿಲ್ಲ. ಬಹಳ ದೊಡ್ಡ ಕಕ್ಷಾ ತಾರತಮ್ಯದಲ್ಲಿರುವಂತಹ ದೇವತೆಗಳು ಒಬ್ಬೊಬ್ಬರು ಒಂದೊಂದು ಕಕ್ಷಾ ತಾರತಮ್ಯದಲ್ಲಿದ್ದಾರೆ. ಅದನ್ನೆಲ್ಲ ನಾವು ನೋಡಿದ್ದೇವೆ. ಅಂಥವರು ಭಗವಂತನಲ್ಲಿ ಅನನ್ಯ ವಿಷಯವಾದಂಥ ಭಕ್ತಿಯನ್ನು ಮಾಡಲಿಕ್ಕೆ ಸಮರ್ಥರು. ಆದ್ದರಿಂದ ಅವರನ್ನು ಅನನ್ಯ ವಿಷಯಾತ್ಮರು. ಅವರ ಆತ್ಮ, ಅವರ ಸ್ವರೂಪ ಅನನ್ಯ ವಿಷಯ. ಅವರನ್ನು ಬಿಟ್ಟು ಬೇರೆ ಎಲ್ಲೂ ಕೂಡ, ಭಗವಂತನನ್ನು ಬಿಟ್ಟು ಬೇರೆ ಎಲ್ಲೂ ಕೂಡ ಹೋಗುವುದೇ ಇಲ್ಲ. ಅದು ಅಂಥ ಮನಸ್ಸು ಅವ್ರದ್ದು. ಸುದರ್ಶನೇನ ಸ್ವಾಸ್ತ್ರೇಣ, ತನ್ನ ಕೈಲಿರುವಂಥ ಸುದರ್ಶನ ಚಕ್ರದಿಂದ ಸ್ವಾನಾಂ ರಕ್ಷಾಂ ವಿದಾದ್ವಿಭು, ತನ್ನವರ ರಕ್ಷಣೆಯನ್ನು ಮಾಡಿದ. ಅನ್ಯೇಷು ಭಗವದ್ವಾರ್ತಾರಹಿತೇಷು ವಿಷಯೇಷು ಶಬ್ದಾದಿಷು ಆತ್ಮ ಮನಃ ನಗಚ್ಚತಿ ಯೇಷಾಂ. ಎಲ್ಲಿ ಭಗವಂತನ ಒಂದು ಸ್ಪರ್ಶ ಇಲ್ಲವೋ, ಭಗವಂತನ ವಿಷಯದ ಒಂದು ಸಂಪರ್ಕ ಎಲ್ಲಿಲ್ವೋ, ಅಧ್ಯಾತ್ಮದ ಸ್ಪರ್ಶ ಎಲ್ಲಿಲ್ವೋ, ಅಂತ ಯಾವ ವ್ಯಕ್ತಿಯೋ, ಅಂತ ಯಾವ ವಸ್ತುವು ಕೂಡ ಯಾವುದೂ ಬೇಡ ಈ ಪಾಂಡವರಿಗೆ. ಭಗವಂತನ ವಾರ್ತೆ ಎಲ್ಲಿಯಾದರೂ ಇರಬೇಕು. ಏನು ಮಾಡಿದ್ರು, ಯಾವ ಲೌಕಿಕ ಕ್ರಿಯೆಯನ್ನು ಮಾಡಿದ್ರು, ಆಧ್ಯಾತ್ಮಿಕ ಕ್ರಿಯೆಯನ್ನು ಮಾಡಿದ್ರಂತೂ ಸರಿಯೇ ಸರಿ. ಅದೆಲ್ಲವೂ ಕೂಡ ಭಗವಂತನ ಮಹಿಮೆಯನ್ನು ತಿಳಿಸುವಂಥದ್ದಾಗಿರಬೇಕು. ಮತ್ತು ಆ ಭಗವಂತನ ನೆನಪನ್ನು ನಮಗೆ ತರುವಂಥದ್ದಾಗಿರಬೇಕು. ಶೃಣ್ವನ್ ಗೃಣನ್ ಸಂಸ್ಮರ್ಯಂಶ ಚಿಂತೆಯನ್ ನಾಮಾನಿ ರೂಪಾನಿ ಚ ಮಂಗಲಾನಿತೆ ಕ್ರಿಯಾಸುಯತ್ವಚ್ಚರಣಾರವಿಂದಯೋ ಆವಿಷ್ಟಚಿತ್ತೋ ನ ಭಯಾಯ ಕಲ್ಪತೆ ಅಂತ ಭಾಗವತದಲ್ಲಿ ಒಂದು ಕಡೆ ಬರ್ತದೆ. ನಾವು ಏನೇ ಕೆಲಸ ಮಾಡಿದರು, ಶೃಣ್ವನ್ ಗೃಣನ್, ಕೇಳಿದರು, ಹಾಡಿದರು, ಮಾತಾಡಿದರು, ಎಲ್ಲ ಸಂದರ್ಭದಲ್ಲೂ ಕೂಡ ಭಗವಂತನ ಪರಮ ಮಂಗಲಕರವಾದಂಥ ನಾಮಗಳನ್ನೇ ನಾವು ಹೇಳ್ತಾ ಇರಬೇಕು. ಕ್ರಿಯಾಸುಯತ್ ತ್ವಚ್ಚರಣಾರವಿಂದಯೋ, ಹೀಗೆ ಮಾಡ್ತಾ ಇದ್ರೆ ಅವನು ಲೌಕಿಕ ಕ್ರಿಯೆಗಳನ್ನು ಮಾಡಿದರೂ ಕೂಡ ಆವಿಷ್ಟಚಿತ್ತ ನ ಭಯಾಯ ಕಲ್ಪತೆ ನ ಭವಾಯ ಕಲ್ಪತೆ. ಏನು ಕೆಲಸ ಮಾಡಿದರೂ ಅದರಲ್ಲಿ ಭಗವಂತನನ್ನೇ ನೆನೆಯುವಂಥ ಒಬ್ಬ ವ್ಯಕ್ತಿ, ಆ ಥರ ಅವನ ಸಾಧನೆ ಮುಂದುವರಿಸಿದ್ದಾದರೆ ಆವಿಷ್ಟಚಿತ್ತ, ಅವನ ಮನಸ್ಸು ಭಗವಂತನನ್ನೇ ಆವಿಷ್ಟ ಆಗಿಬಿಟ್ಟಿರ್ತದೆ, ಅವನೊಳಗೆ ಹೊಕ್ಕು ಬಿಟ್ಟಿರ್ತದೆ. ಭಗವಂತನನ್ನು ಬಿಟ್ಟು ಅದು ಬೇರೆ ಎಲ್ಲೂ ಕದಲುವುದೇ ಇಲ್ಲ.
ಅವ್ರ ಮನಸ್ಸಿನೊಳಗೂ ಭಗವಂತ ಇದ್ದಾನೆ, ಭಗವಂತ ಅವ್ರ ಮನಸ್ಸಿನೊಳಗೆ ಹೊಕ್ಕಿದ್ದಾನೆ. ಇವರು ಮನಸ್ಸು ಭಗವಂತನೊಳಗೆ ಹೊಕ್ಕಿದೆ. ಅಂಥ ಮನಸ್ಸವರು ನ ಭವಾಯ ಕಲ್ಪತೆ. ಹಾಗೆ ಭಗವಂತನನ್ನು ಆರಾಧನೆ ಮಾಡುವುದರಿಂದ ಅವರು ಮತ್ತೊಂದು ಸಂಸಾರಕ್ಕೆ ಮರಳಿ ಬರುವುದೇ ಇಲ್ಲ ಅಂತ ಅದರ ತಾತ್ಪರ್ಯ. ಹೀಗೆ ಅವರು ಅನನ್ಯ ವಿಷಯಾತ್ಮರು. ಸುದರ್ಶನೇನ ಸ್ವಾಸ್ತ್ರೇಣ, ತನ್ನ ಕೈಯಲ್ಲಿರುವಂಥ ಸುದರ್ಶನ ಚಕ್ರದಿಂದ ಸ್ವಾನಾಂ ರಕ್ಷಾಂ ವಿಧಾದ್ವಿಭು, ಆ ಪಾಂಡವರ ಮತ್ತು ಉಳಿದವರೆಲ್ಲರ ರಕ್ಷಣೆಯನ್ನು ಕೂಡ ಅವನು ಮಾಡಿದ. ಅವ್ರಿಗೇನು ಅವರ ಕೂದಲು ಕೂಡ ಕೊಂಕದೇ ಇರುವಂತೆ ನೋಡಿಕೊಂಡ. ಪಾಂಡವರಿಗೇನೂ ಆಗಲಿಲ್ಲ, ಅವರ ಮೊಮ್ಮಗೂ ಕೂಡ ಸಾಯಲಿಲ್ಲ, ಮುಂದೆ ಅದು ಬದುಕಿ ಉಳಿಯಿತು. ಹೀಗೆ ಅವನು ತನ್ನವರ ರಕ್ಷಣೆಯನ್ನು ಮಾಡಿದ ಅಂತ ಅಲ್ಲಿ ಕೇಳಿ ಬರ್ತದೆ. ಸ್ವಾನಾಂ ರಕ್ಷಾಂ ವಿಧಾದ್ವಿಭು ಸುದರ್ಶನೇನ ಸ್ವಾಸ್ತ್ರೇಣ. ಅದ್ಯಾವುದು ಸುದರ್ಶನ ಚಕ್ರ, ತನ್ನ ಕೈಯಲ್ಲಿರುವಂಥ ಸುದರ್ಶನ ಚಕ್ರದಿಂದ ಅವನು ಹೀಗೆ ಮಾಡಿದ ಅಂತ ಕೇಳಿ ಬರ್ತದಲ್ಲ. ಕೈಯಲ್ಲಿ ಸುದರ್ಶನ ಚಕ್ರವನ್ನು ಹಿಡ್ಕೊಂಡು ಬಂದಿದ್ನ, ಅದನ್ನು ಕೆಲವರು ಬೇರೆ ಬೇರೆ ಹಿರಿಯ ವಿದ್ವಾಂಸರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಸುದರ್ಶನ ಚಕ್ರ ಹಿಡ್ಕೊಂಡು ಅವನು ಬಂದಿಲ್ಲದೆ ಇರಬಹುದು, ಆದರೆ ಸುದರ್ಶನ ಚಕ್ರ ಅವನ ಕೈಯಲ್ಲಿ ಬೇಕೆಂದಾಗ ಆವಿರ್ಭವಿಸ್ತದೆ. ಅಂಥ ಶಕ್ತಿ ಒಂದು ಆ ಸುದರ್ಶನ ಚಕ್ರಕ್ಕಿರ್ತದೆ. ಸುದರ್ಶನೇನ ಸ್ವಾಸ್ತ್ರೇಣ ಅಂತಿದೆಯಲ್ಲ, ಆ ಸುದರ್ಶನ ಅಂದರೆ ಚಕ್ರ. ಭಗವಂತನ ಕೈಯಲ್ಲಿ ಚಕ್ರ ಇರುವುದೇನಿದೆ, ಆ ಚಕ್ರ ಅಂತನ್ನುವುದು ಕಾಲಚಕ್ರದ ಸ್ವರೂಪ. ಅದು ಭಗವಂತ ಕೈಯಲ್ಲಿ ಚಕ್ರವನ್ನು ಹಿಡಿದಿರುವುದು ಅಂದರೆ ಕಾಲವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರುವುದು ಅಂತ ಅರ್ಥ. ಇದು ಬಹಳ ಒಂದು ಸುಂದರವಾದಂಥ ಒಂದು ಪ್ರಸಂಗ ನಾವು ಅನುಸಂಧಾನ ಮಾಡಲಿಕ್ಕೆ ಅಂತ ನನಗೆ ಅನಿಸೋದು. ಈ ಜಗತ್ತಿನಲ್ಲಿ ನಾವು ಸೃಷ್ಟಿಗೆ ಬಂದ ಮೇಲೆ ನಮ್ಮ ಗತಿಯನ್ನು ನಾವು ಹೊಂದುವವರೆಗೆ, ಹುಟ್ಟಿ ಬಂದ ಮೇಲೆ ಸಾಯುವವರೆಗೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೆ ಪ್ರತಿಯೊಂದು ಕೂಡ ಕಾಲ ಮತ್ತು ದೇಶಗಳ ಪರಿಧಿಯಲ್ಲೇ ಆಗೋದು. ಕಾಲ ದೇಶಗಳನ್ನು ಬಿಟ್ಟು ಇನ್ನೇನೂ ಆಗೋದಿಲ್ಲ. ಯಾವುದಾದ್ರು ಒಂದು ಕಾಲದಲ್ಲೇ ಆಗಬೇಕು, ಯಾವುದಾದ್ರು ಒಂದು ಪ್ರದೇಶದಲ್ಲೇ ಆಗಬೇಕು. ನಮಗದು ಗೊತ್ತಿದೆ. ಬಟ್ ಯಾವ್ದಾದ್ರು ಹುಟ್ಟಿದರೂ ಅದೊಂದು ನಿರ್ದಿಷ್ಟವಾದ ಕಾಲದಲ್ಲೇ ಹುಟ್ಟಬೇಕು, ಸತ್ತರೂ ನಿರ್ದಿಷ್ಟವಾದ ಕಾಲದಲ್ಲೇ ಹುಟ್ಟಬೇಕು. ಕಾಲವೆಲ್ಲವೂ ಭಗವಂತನ ಕೈಯಲ್ಲೇ ಇದ್ದಾಗ ಚಕ್ರವನ್ನು ಅವನು ಕೈಯಲ್ಲಿ ಇಟ್ಕೊಂಡಿರ್ತಾನೆ ಅಂತ ಅನ್ನೋದಕ್ಕೂ ಅದರೇ ಅರ್ಥ. ಕಾಲದ ಚಲನೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಕಾಲ ಸಂಚಾರ ಮಾಡ್ತಾ ಇರ್ತದಲ್ಲ, ಆ ಒಂದು ಕಾಲದ ಪ್ರತಿಯೊಂದು ಸೂಕ್ಷ್ಮ ವಿಭಾಗವೂ ಕೂಡ ಅವನ ಕೈಯಲ್ಲಿದೆ. ಅವನು ಕಾಲವನ್ನೇ ಒಂದು ವೇಳೆ ನಮ್ಮ ಸಂಕಟಕ್ಕೆ ಪರಿಹಾರಕವಾಗಿ ಉಪಯೋಗ ಮಾಡಿಬಿಟ್ರೆ ಸಂಕಟ ಆಗುವುದೇ ತಪ್ಪಿ ಹೋಗ್ತದೆ. ಕಾಲವನ್ನೇ ಅವನು ನಮ್ಮ ಸಂಕಟಕ್ಕೆ ಉತ್ತೇಜಕವಾಗಿ ಬಳಕೆ ಮಾಡಿಬಿಟ್ರೆ ನಮಗೆ ಸಂಕಟ ಹೆಚ್ಚಾಗ್ತದೆ. ಅದೇ ಕಾಲದಲ್ಲೇ, ಅದೇ ಕಾಲ, ಅದೇ ದೇಶ, ಆವಾಗಲೇ ನಮಗೆ ಸಂಕಟ ಹೆಚ್ಚಾಗ್ತದೆ ಕೂಡ. ಹೀಗೆ ಸುಖ ದುಃಖ ಎರಡೂ ಕೂಡ ಕಾಲಾವಚ್ಛೇದೇನ, ಕಾಲದ ಮಿತಿಯಲ್ಲೇ ನಮಗಾಗೋದು. ಭಗವಂತ ಕಾಲವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾನೆ, ದೇಶವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾನೆ. ನಾವೀಗ ನೋಡ್ತಿರೋದು ಕಾಲದ ಬಗ್ಗೆ. ಆ ಚಕ್ರ ಅಂದರೆ ಅದು ಕಾಲಚಕ್ರವೇ. ಅದು ಮಹಾಭಾರತದಲ್ಲಿ ಒಂದು ಶ್ಲೋಕ ಇದೆ, ಚತುರ್ವಿಂಶತಿ ಪರ್ವತ್ವಾಂ ಷಣ್ಣಾಭಿದ್ವಾದಶ ಪ್ರತಿ. ಚಕ್ರಂ ಪಾತು ಸದಾಗತಿ ಅಂತ. ಚತುರ್ವಿಂಶತಿ ಪರ್ವ, ಅದಕ್ಕೆ 24 ಪರ್ವಗಳಿವೆ. 12 ಹುಣ್ಣಿಮೆಗಳು, 12 ಅಮಾವಾಸ್ಯೆಗಳು. ಷಣ್ಣಾಭಿ 6 ಋತುಗಳಿವೆ ಅದಕ್ಕೆ. ದ್ವಾದಶ ಪ್ರಧಿ 12 ಮಾಸಗಳಿವೆ. ಕಾಲಚಕ್ರಕ್ಕೆ ಅದು ಏನೇನಿದೆ ಅಂತ ಅನ್ನೋದನ್ನು ಹೇಳ್ತಾರೆ. ಷಣ್ಣಾಭಿ, ನಾಭಿ ಅಂದರೆ ಆ ಚಕ್ರದ ಒಂದು ಹೊರಗಿನ ಸುತ್ತಳತೆ. ಪ್ರಧಿ, ಷಣ್ಣಾಭಿ ದ್ವಾದಶ ಪ್ರಧಿ. ಪ್ರಧಿ ಅಂದರೆ ಚಕ್ರದ ಹೊರಗಿನ ಸುತ್ತಳತೆ. ನಾಭಿ ಅಂದರೆ ಚಕ್ರದ ಸೆಂಟರ್ ಭಾಗ, ಕೇಂದ್ರ ಭಾಗ. ತತ್ 63 ಶತಾರಂ ವೈ, ಅದಕ್ಕೆ 360 ಅರಗಳಿವೆ. ಅರಗಳು ಅಂದರೆ ಸ್ಪೋಕ್ಸ್ ಅಂತ ಅರ್ಥ. ಆ ನಡುವಿನ ಸೆಂಟರ್ನಿಂದ ಸುತ್ತಲೂ ಎಲ್ಲ ಕಡೆ ಆ ಚಕ್ರದ ಹೊರಗಿನ ಒಂದು ಪರಿಧಿ ಏನಿರ್ತದೆ ಅದರವರೆಗೆ ಕಡ್ಡಿಗಳು ಹೋಗಿರ್ತಾವಲ್ಲ, ಸ್ಪೋಕ್ಸ್, ಅವುಗಳನ್ನೇ ಅರ ಅಂತ ಹೇಳ್ತಾರೆ. 360 ಅರಗಳಿರುವಂಥ ಚಕ್ರ ಅದು. ಅಂಥ ಚಕ್ರ ಪಾತು ಸದಾಗತಿ, ಆ ಚಕ್ರ ನಮ್ಮನ್ನು ಯಾವತ್ತೂ ಕಾಪಾಡಲಿ ಅಂತ ಸುಂದರವಾದಂಥ ಒಂದು ಶ್ಲೋಕ ಅದು. ಚಕ್ರ ಕಾಪಾಡುವುದು ಅಂದರೆ ಚಕ್ರದ ಅಭಿಮಾನಿಯಾದಂಥ ಸುದರ್ಶನ ಪ್ರದ್ಯುಮ್ನ ಅವನು ಕಾಪಾಡುವುದು ಅಂತ ಅರ್ಥ.
ಅಥವಾ ಚಕ್ರಧಾರಿಯ ಅಂತ ಕಾಲಚಕ್ರಧಾರಿಯ ಅಂತ ಭಗವಂತ ಕಾಪಾಡುವುದು ಅಂತ ಅರ್ಥ. ಕಾಲವೇ ಅವನ ಕೈಯಲ್ಲಿದ್ದಾಗ, ಕಾಲದ ಮೂಲಕ ಅವನನ್ನು ಆತ ಏನನ್ನೂ ಮಾಡಬಲ್ಲವನು ಅಂತ ಆದಾಗ, ನಮಗೆ ಸಾಯುವ ಕಾಲ ಬರುವುದಿದ್ರೆ ಅದನ್ನು ಅವನು ತಪ್ಪಿಸ್ತಾನೆ. ಸಾಯುವ ಕಾಲವನ್ನು ಬದುಕುವ ಕಾಲವನ್ನಾಗಿ ಮಾಡಿಬಿಡ್ತಾನೆ. ಇದು ಸುದರ್ಶನ ಚಕ್ರದಿಂದ ಅವನು ಮಾಡ್ತಾನೆ ಅಂತ ಅನ್ನೋದಕ್ಕೆ ಇದರ್ಥ. ಅನೇಕ ದುಷ್ಟ ದೈತ್ಯರನ್ನು ಕಾಲಚಕ್ರದಿಂದ ಕತ್ತರಿಸಿ ಕೊಂದ ಅಂತ ಬರ್ತಿರ್ತದಲ್ಲ, ಅವರಿಗೆ ಸಾಯುವ ಕಾಲವನ್ನು ತಂದ ಅಂತ ಅರ್ಥ. ಒಬ್ಬರಿಗೆ ಅದು ಸಾಯುವ ಕಾಲ, ಮತ್ತೊಬ್ಬರಿಗೆ ಅದು ಹುಟ್ಟುವ ಕಾಲ. ಒಂದೇ ಕಾಲ, ಒಂದೇ ಚಕ್ರ. ಅದೇ ಕಾಲವೇ ಕೆಲವರಿಗೆ ಘಾತಕವಾಯಿತು, ಕೆಲವರಿಗೆ ಅದು ಪೂರಕ ಆಗ್ತದೆ, ಅವರಿಗೆ ಅನುಕೂಲಕರವಾಗಿರ್ತದೆ. ಹೀಗೆ ಭಗವಂತನ ಕೈಯಲ್ಲಿರುವ ಸುದರ್ಶನ ಚಕ್ರ ಅಂದರೆ ಅದು ಕಾಲಚಕ್ರ ಅಂತ ನಾವು ಅನುಸಂಧಾನ ಮಾಡಿಕೊಂಡ್ರೆ ಅದರ ಮೂಲಕ ಪಾಂಡವರನ್ನೆಲ್ಲ ಅವನು ರಕ್ಷಿಸಿದ. ಸ್ವಾನಾಂ ರಕ್ಷಾಂ ವ್ಯಥಾದ್ ವಿಭುಹು. ಹೀಗೆ 16 ಶ್ಲೋಕಗಳು ಇವತ್ತು ಇಲ್ಲಿಗೆ ಸಮಾಪ್ತವಾಗಿವೆ. ಇದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿರುವಂಥ ವಿಶೇಷ ಅಂಶಗಳನ್ನು ಹೇಳುವಂಥ ಪ್ರಸಂಗ ಇವತ್ತು ಬಂದಿಲ್ಲ. ಕೆಲವು ಕಡೆ ಅಲ್ಲಲ್ಲಿ ಯಾರು ಹೇಳಿದ್ದನ್ನು ಹೇಳ್ತಿದ್ದೇನೆ ಅಷ್ಟೆ. ವೀರರಾಘವರು ಹೇಳಿದ್ದನ್ನು ಒಂದನ್ನು ಹೇಳಿದೆ. ಭಗವಂತನೊಬ್ಬನ ಬಿಟ್ಟು ತ್ವದ್ವ್ಯತಿರಿಕ್ತೇಷು ಪರಸ್ಪರಂ ಮೃತ್ಯುಗ್ರಸ್ತ. ನಿನ್ನನ್ನೊಬ್ಬನು ಬಿಟ್ಟು ಪ್ರತಿಯೊಬ್ಬರು ಕೂಡ ಮೃತ್ಯುವಶರೇ ಆಗಿದ್ದಾರೆ. ಹಾಗಿರುವಾಗ ಸ್ವಯಂ ಮೃತ್ಯುವಶರಾದವರು ಬೇರೆಯವರನ್ನೇನು ಮೃತ್ಯುವಿನಿಂದ ಕಾಪಾಡ್ತಾರೆ? ನೀನೇ ಕಾಪಾಡಬೇಕು ನನ್ನನ್ನು ಅಂತ ಅವಳು ಕೇಳ್ಕೊಂಡಿದ್ದು. ಅದೊಂದನ್ನು ಮಾತ್ರ ಅಂಶ ಬಂದಿದ್ದನ್ನು ಹೇಳಿದ್ದೇನೆ. ಉಳಿದಿದ್ದೆಲ್ಲ ವಿಜಯಧ್ವಜರು ಮತ್ತು ಯಾದವಾರ್ಯರು ಹೇಳಿದಂಥ ಅಂಶಗಳನ್ನು ಹೇಳಿದ್ದೇನೆ. ಅಲ್ಲಿಗೆ ಆ 16ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀ ಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.